ನಮ್ಮ ಅಮ್ಮಂಗೆ ನನ್ನ ಮ್ಯಾಲೆ ಶಾನೇ ಡೌಟು. ಅದಕ್ಕೆ ನಮ್ಮಮ್ಮ ನನ್ನ ಮನೆಗೆ ಬಿಟ್ಕೊಳಕ್ಕಿಲ್ಲ. ನೀನೇ ಒಂದು ಮಾತು ಇರಲಿ ಬಿಡಿ ಅತ್ತೆ ಅಂತ ಹೇಳ್ಬಿಡು. ಅವಾಗ ಸುಮ್ಮನೆ ಆಗೋಗ್ಬಿಡ್ತದೆ. ನಮ್ಮಮ್ಮ ಏನು ಮಾತಾಡೋಕ್ಕಿಲ್ಲ, ಸುಮ್ಮನೆ ಆಗೋಗ್ಬಿಡ್ತದೆ. ಅದಕ್ಕೆ ನೀನೇ ಒಸಿ ಹಂಗೆ ಹೇಳ್ತೀಯಾ? ನೋಡಿ, ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಸರಿನಾ? ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ನಾನು ಅತ್ತೆಗೆಲ್ಲನೂ ಹೇಳ್ತೀನಿ. ಸದ್ಯ ನೀವು ಒಳ್ಳೆಯರಾಗ್ಬಿಟ್ಟು, ನೀವು ಸರಿ ಹೋಗ್ಬಿಟ್ಟು, ನೀವು ನನ್ನ ಜೊತೆ ಇರ್ತೀನಿ ಅಂತಂದರೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನಿಜವಾಗೂ ನೀವು ಬದಲಾಗಿದ್ದೀರಾ. ನನಗಂತೂ ನಂಬಕ್ಕೆ ಆಯ್ತಿಲ್ಲ. ಪದ್ದು ನೋಡ್ರೆ ನೀವು ಬದಲಾಗಿಲ್ಲ ಅಂತ ಹೇಳ್ತಾವಳೆ, ಆದರೆ ನೀವು ನೋಡಿದ್ರೆ ಬದಲಾಗಿರೋ ಥರನೇ ಕಾಣಿಸ್ತಾ ಇದ್ದೀರಾ. ನನಗೇನೋ ಗೊತ್ತಿಲ್ಲ, ನನಗೇನೋ ನೀವು ಬದಲಾಗಿದ್ದೀರಾ ಅಂತಲೇ ಅನ್ನಿಸ್ತೈತೆ. ಹೀಗೆ ಇದ್ಬಿಟ್ರೆ ನನಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಇಬ್ಬರು ಚೆನ್ನಾಗಿರೋಣ, ಸರಿನಾ? ನಾನಿವಾಗ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಇಬ್ಬರು ಹ್ಯಾಪಿಯಾಗಿರ್ಬೋದು. ನೀವು ನನ್ನ ಬಿಸ್ನೆಸ್ನೇ ನೋಡ್ಕೊಳ್ಳಿ. ಹೆಂಗೋ ಇಬ್ರು ಒಂದು ಜೀವನ ರೂಢಿಸ್ಕೊಂಡು ಇದ್ಬಿಡೋಣ. ಸರಿ ಸರಿ. ಅತ್ತೆ ಅತ್ತೆ ಅತ್ತೆ, ಈ ಕಳ್ಳನ ಮಗ ಯಾಕೆ ಬಂದ ಮನೆಗೆ? ಲೋಪರ್ ನನ್ನ ಮಗನೇ, ಯಾಕಲ ಬಂದ ಮನೆಗೆ ನೀನು? ಏನಾರ ತಕೊಂಡು ಅಂಬ್ರಿಸ್ಬಿಡ್ತೀನಿ ಅಷ್ಟೇನೇ ನಿನಗಂತೂ. ಯಾಕಲ ಬಂದೆ? ಏನು ಗ್ರಾಚಾರ ಗೀಚಾರ ಕೆಟ್ಟುಬಿಟ್ಟೈತೆ ನಿನಗಂತೂ? ಎಷ್ಟು ಗೀತ ಉಗುತ್ತಿ ಹೇಳ್ಬೇಕು ನಿನಗಂತೂ? ಹೇಳು, ಬೋರ್ ಕುಡ್ದು ಮಂತಾಕಿ ಅಂತ ಹೇಳ್ಬಿಟ್ಟು. ಲೋಪರ್ ನನ್ನ ಮಗನೇ, ನಾನು ವಿರುದ್ಧ ನೀನು ಎಲೆಕ್ಷನ್ ಪ್ರಚಾರ ಮಾಡಕ್ ಹೋಗಿದ್ಯಾ? ನಮ್ಮ ಮನೆ ಮಾನ ಮರ್ಯಾದೆ ಕಾಯ್ದಿರೋ ನನ್ನ ಮಗ ನೀನು. ಈಗ ಬಂದ್ಬಿಟ್ಟಿಲಿ ಏನಕ್ಲ ಬಂದೆ ನೀನು ಮಾಡಕ್ಕೆ? ಆಮೇಲೆ ಇದ್ದಂಗಿಲ್ಗೆ ನಿಂಗೆ ಏನ ಗ್ರಾಚಾರ ಗೀಚಾರ ಬಿಡಿಸ್ಬೇಕಾ ಏನು? ಹೇ ರಾಧಾ, ನಿಂಗೂ ಬುದ್ಧಿ ಇಲ್ವಾ? ಈ ನನ್ನ ಮಗು ನುಗ್ಗು ತೊಟ್ಟಬೇಕು ಅಂತ ಹೇಳ್ಬಿಟ್ಟು ಇನ್ನು ಮನೆ ಒಳಗಡೆ ಕಾನ ಬಿಟ್ಕೊಂಡಿದ್ದೀಗಲ್ಲ ನೀನು ನನ್ನ ಮಗುನ. ಅಮ್ಮನೇ ಬೇಕಾಗಿಲ್ಲ ಇವನಿಗೆ. ಅವಳು ಯಾವಳು ಸಿಕ್ಕುದ್ಲು ಅಂತ ಆ ಬುದ್ರಿ ಹಿಂದೆ ಹೋಗ್ಬಿಟ್ಟವನಿ. ಹೋಗ್ಲಾ, ಹೋಗು, ಅವಳ ಜೊತೆ ಏನೇ ಪ್ರಚಾರ ಮಾಡ್ಕೊಂಡು ಅಲ್ಲೇ ಬಿದ್ದಿರೋಗು. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ 2 ಬಕೆಟ್ ನೀರು ಒಯ್ಕೊಬಿಡ್ತೀನಿ ತಲೆ ಮೇಲೆ. ಕಾಳ್ ನನ್ನ ಮಗನೇ, ನನ್ನ ಸವಸಕ್ಕೆ ಏನ ಬಂದ್ಬಿಟ್ರೆ ಸುಮ್ಮನಿರಕ್ಕಿಲ್ಲ. ನಡಿಲಾ, ನಡಿ ಸುಮ್ಕೇನೆ ನೀಯ. ಅತ್ತೆ, ನೀವು ತಪ್ಪು ತಿಳ್ಕೊಂಡಿದ್ದೀರ ಅತ್ತೆ. ನೋಡಿ, ಇವರು ಆ ಥರದ ವ್ಯಕ್ತಿ ಅಲ್ಲ. ಇವ್ರು ಇವಾಗ ತುಂಬ ಬದಲಾಗವ್ರೆ ಅತ್ತೆ. ಇವಾಗ ಅವಳನ್ನ ಬಿಟ್ಬಿಟ್ಟು ನೇತ್ರನ ಬಿಟ್ಬಿಟ್ಟು ನನ್ನ ಜೊತೆ ಏನೇ ಇರಬೇಕು ಅಂತ ಹೇಳ್ಬಿಟ್ಟು ಬಂದವ್ರೆ ಅತ್ತೆ. ನಾನು ತುಂಬನೇ ಕೇಳಿದೆ, ಇಲ್ಲ ನೀನಂದ್ರೇನೇ ಇಷ್ಟ ನನಗೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಏನೇ ಬಂದವ್ರೆ ಅತ್ತೆ. ಇವ್ರಿಗೆ ನಾನಂದ್ರೇನೇ ಜಾಸ್ತಿ ಇಷ್ಟ ಇವಾಗ, ಗೊತ್ತಾ? ಬೇಕಾದ್ರೆ ಕೇಳಿ. ಯೋಲ ಕಾಳ್ ನನ್ನ ಮಗನೇ, ಇನ್ನೇನು ನಾಟಕ ಆಡ್ಕೊಂಡ್ಬಿಟ್ಟು ಬಂದಿದ್ಯಾ? ಲೇ ರಾಧಾ, ಇವನನ್ನು ಮಾತ್ರ ನಂಬೇಡ. ಇವನು ಎಂತಹ ಬಕ್ರ ನನ್ನ ಮಗ ಅಂತಾರೆ. ಇವನ್ ಬಕ್ರಲ್ಲ, ನಮ್ಮನ್ ಬಕ್ರ ಮಾಡ್ತಾನೆ. ಎಂಥ ಲೋಪರ್ ನನ್ನ ಮಗ ಅಂತ ನನಗೆ ಗೊತ್ತು. ಈ ನನ್ನ ಮಗನ್ ಮಾತ್ರ ನಂಬೇಡ ನೀನು, ಸುಮ್ಕಿದ್ಬಿಡು. ನೋಡ್ದ, ನಮ್ಮ ಅಮ್ಮನೂ ನಾನು ನಂಬಕ್ಕಿಲ್ಲ, ನಮ್ಮ ಅಮ್ಮನೂ ನನ್ನ ಮನೆಗೆ ಬಿಟ್ಕೊಳಕ್ಕಿಲ್ಲ. ನೋಡ್ದ, ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ಯಾರು ನಾನು ನಂಬಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅತ್ತೆ, ಇಲ್ಲ ಅತ್ತೆ, ಇವಾಗ ಇವರು ನನ್ನ ತಕ್ಕೆ ಏನೇ ಬಂದವ್ರೆ. ನನ್ನ ಹತ್ರ ಏನೇ ತಪ್ಪಾಯ್ತು ಅಂತ ಕೇಳ್ಕೊಂಡು ನನ್ನ ತಕ್ಕೆ ಏನೇ ಬಂದವ್ರೆ ಅತ್ತೆ. ಇನ್ನು ಮ್ಯಾಲೆ ಇವ್ರು ನನ್ನ ಜೊತೆ ಏನೇ ಇರ್ತಾರೆ ಅತ್ತೆ. ನೋಡಿ ಅತ್ತೆ, ಇದೊಂದೇ ಒಂದು ಚಾನ್ಸ್ ಕೊಡೋದ್ರೆ ತಪ್ಪೇನೈತೆ? ಅವ್ರು ಏನೋ ಗೊತ್ತೋ ಗೊತ್ತಿಲ್ಲದೆ ಏನೇ ತಪ್ಪು ಮಾಡ್ಬಿಟ್ಟವ್ರೆ. ಆದರೆ ಇನ್ನು ಮುಂದೆ ತಪ್ಪು ಮಾಡೋಕ್ಕಿಲ್ಲ ಅಂತ ಹೇಳೋರಲ್ಲ. ಇನ್ನು ಮ್ಯಾಲೆ ಅವರು ಭಾಳ ಚೆನ್ನಾಗಿರ್ತಾರೆ, ತಪ್ಪೇನೇ ಮಾಡೋಕ್ಕಿಲ್ಲ ಅವ್ರಂತೂ. ಸರಿನಾ? ನೋಡಿ ಅತ್ತೆ, ಇದೊಂದೇ ಒಂದು ಚಾನ್ಸ್ ಕೊಟ್ಬಿಡಿ, ಮನೆಗೇನೇ ಇರಲಿ ಬಿಡಿ. ಹೆಂಗೋ ನಮ್ಮದು ಅಂತ ಒಂದು ಜೀವನ ಆಯ್ತದಲ್ಲ, ಅಷ್ಟೇ ಸಾಕು. ಲೇ ರಾಧಾ, ಈ ಬೊಡ್ಡ ಇದನ್ನ ನಾನು ಹುಡ್ದಾಗಿಂದ ನೋಡಿವ್ನಿ. ನೀನೇನು ನೋಡಿದ್ಯಾ? 2 ವರ್ಷದಿಂದ, 1 ವರ್ಷದಿಂದ? ಈ ನನ್ನ ಮಗನ ಹುಡ್ದಾಗಿಂದ ನೋಡಿವ್ನಿ. ಇವನ್ ಕೊಟ್ಟು ಮಾತು ನಿಂತ್ಕೊಳ್ಳಂತ ಮಗನೇ ಅಲ್ಲ. ಈ ನನ್ನ ಮಗನ ಕೈ ತೊಳೆದು ಬಿಟ್ಟಿದ್ದೀನಿ. ಈ ನನ್ನ ಮಗನ ನೆಮ್ಕೊಂಡು ಯಾಕೆ ಸುಮ್ಕೆ ಜೀವನ ಇದು ಮಾಡ್ಕತ್ತೀಗ? ಸುಮ್ಕಿರು, ಅಲ್ಲೇನೋ ಆಗಿರ್ತದೆ. ಅದಕ್ಕೆ ಇಲ್ಲಿ ಬಾಳ ಅಳ್ಳಾಡ್ಸ್ಕೊಂಡು ಬಂದಿರ್ತಾನೆ, ಆಮೇಲೆ ನಟ್ಟುಗೋಯ್ತಾನೆ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆನಂತೆ. ನಮ್ಮಮ್ಮಂಗೆ ನನ್ನ ಮನೆಗೆ ಬಿಟ್ಕೊಳ್ಳೋದು ಇಷ್ಟನೇನಿಯಾ ಇಲ್ಲ, ಎಲ್ಲ ಪೊದ್ದಿ ಮಾತು ಕೇಳೋದೇನೇ ಶಾನೆ. ನನ್ನ ಕಂಡ್ರೆ ಏನೇ ಆಗ್ದಿದಂಗೆ ಮಾಡಕ್ಕವಳೆ ಆ ಮನೆಯಾಳ ಪೊದ್ದಿ. ಅದು ಏನು ಕತಿನೋ ಏನಿದೋ ನನಗಂತೂ ಗೊತ್ತಿಲ್ಲ. ನನ್ನ ಕಂಡ್ರೇನೇ ನಮ್ಮ ಅಮ್ಮಂಗೆ ಆಗೋದಿಲ್ಲ. ಅತ್ತೆ ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಇದೊಂದೇ ಒಂದ್ಕಿತ ಚಾನ್ಸ್ ಕೊಡಿ ನಿಮ್ಮ ಮಗುನ. ಇದೊಂದೇ ಒಂದ್ಕಿತ ನಿಮ್ಮ ಮಗುನ ನಂಬಿ ಬ್ಯಾಡ ಅಂತ ಅನ್ಬೇಡಿ ನೀವು. ಒಂದು 4 ದಿನ ಮನೆಗಿದ್ರೆ ನಿಮಗೆ ಗೊತ್ತಾಯ್ತದಲ್ವಾ? ಏನೋ ಎಲೆಕ್ಷನ್ನಾಗ ಅವ್ರು ಬಲ್ವಂತಕ್ಕೆ ಹೋಗ್ಬಿಟ್ಟು ಓಟ್ ಕೇಳಿರ್ತಾರೆ ಅಷ್ಟೇ. ನೀನು ಬೇರೆ ಇನ್ನೇನು ಕೇಳಿರ್ತಾರೆ ನೀವೇ ಹೇಳಿ? ನಿನ್ನ ಆಸೆಗೆ ನಾನು ಯಾಕೆ ತಣ್ಣೀರು ಎರಚ್ಲಿ? ಏನೋ ನಿನಗೆ ನಂಬಿಕೆ ಐತೆ, ನನಗೆ ಯಾವ ನಂಬಿಕೆನೂ ಇಲ್ಲ. ನಿನ್ನ ನಂಬಿಕೆಗೋಸ್ಕರ ಸುಮ್ಮನೆ ಕಳಿಸ್ತೀವಿ ಅಷ್ಟೇನಿಯ. ಈಗಲೂ ಹೇಳ್ತಿದ್ದೀನಿ, ಈ ಬೇಕಪ್ಪನ ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ. ನೀನು ಹಿಡಿದ್ರೆ ಮನೆಗೆ ಬರ್ಬೋದು ಅಂತ ಬಂದಿರ್ತಾನೆ ಅಷ್ಟೇ ಕಾಳ್ ನನ್ನ ಮಗ. ಇವನ ಕತೆ ನನಗೆ ಗೊತ್ತಿಲ್ವೇ? ಹುಡ್ದಾಗಿಂದ ನೋಡಿದ್ದೀನಿ ಕಾಳ್ ನನ್ನ ಮಗನ ಕಳ್ಳಾಟ ಏನು ಅಂತ ಹೇಳ್ಬಿಟ್ಟು ನಿನಗೋಸ್ಕರ ಬಿಡ್ತಾ ಇದ್ದೀನಿ ಕಣ್ರದ ಒಳಗಡಿಕೆ. ಇಲ್ಲ ಅಂತಂದ್ರೆ ಈ ನನ್ನ ಮಗನ ಒದ್ದು ಓಡಿಸ್ಬಿಡ್ತಾ ಇದ್ದೆ. ಅಮ್ಮ ಅಪ್ಪ ಯಾರೂ ಬೇಕಿಲ್ಲ ಅಂತ ಓಡೋದು ನನ್ನ ಮಗ. ಈ ಮನೆ ಎಲೆಕ್ಷನ್ನಾಗ ನನ್ನ ವಿರುದ್ಧ ಕ್ಯಾನ್ವಾಸ್ ಮಾಡಿದ್ ನನ್ನ ಮಗ. ಇವಾಗ ಬಂದವನೇ ಅಂದರೆ ನನ್ನ ಮಗನ ನಂಬ್ತೀನ ನಾನು? ಹಾಳು ಬಿದ್ದೋಗ್ಲಿ ಹೋಗತ್ತಾಗೆ. ಅತ್ತೆ ಪ್ಲೀಸ್ ಅತ್ತೆ, ಸುಮ್ಮನಿರ್ರಿ ಅತ್ತೆ. ನಾನು ನಮ್ಮ ಯಜಮಾನ್ರು ಹೆಂಗೋ ಚೆನ್ನಾಗಿರ್ತೀವಿ, ನೀವು ಸುಮ್ಕಿರ್ರಿ. ನಾನು ಹೆಂಗೋನು ಅವ್ರನ್ನ ನೋಡ್ಕೊತೀನಿ. ನಾನು ಒಬ್ರು ಇಬ್ಬರು ಸೇರ್ಕೊಂಡು ಬಿಸ್ನೆಸ್ನ ಇನ್ನೂ ದೊಡ್ಡದಾಗಿ ಬೆಳೆಸ್ತೀನಿ ನಾನಂತಂದ್ರೆ. ಸರಿನಾ? ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಅತ್ತೆ. ಅದಕ್ಕೆ ನೀವು ಮನೆ ಒಳಗಡೆ ಬಿಟ್ಕೊಳ್ಳಲ್ಲ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ನಾನು ಸುಮ್ಮನಿದ್ದಿದ್ದು. ಹೆಂಗೋ ಇವಾಗ ನೀವು ಒಪ್ಪಿಗೆ ಕೊಟ್ಟಲ್ಲ ಮನೆ ಒಳಗಡೆ ಬರೋಕ್ಕೆ, ಅಷ್ಟು ಸಾಕು ಕಣತ್ತೆ. ಬರ್ರಿ ಒಳಗಡೆ. ಅತ್ತೇನೆ ಸರಿ ಅಂತ ಒಪ್ಕೊಂಡ್ರಲ್ಲ ನನಗೋಸ್ಕರ ಏನೇ, ಬರ್ರಿ.
ಆಹಾ ನಡಿ ನಡಿ ಹೋಗೋಣ ನಡಿ. ಅಪ್ಪ ಎಷ್ಟು ದಿನ ಆಗಿತ್ತೋ ಈ ಮನೆಗೆ ಬಂದ್ಬಿಟ್ಟು. ಎಲ್ಲ ನಿನ್ನಿಂದ ನಿನ್ಯ ಮನೆ ಒಳಗಡೆಗೆ ಬರ್ತಿರೋದು ನಾನಂತುನ್ವೆ. ಇಲ್ಲ ಅಂತ ಹೇಳಿದ್ರೆ ಮನೆ ಒಳಗಡಿಕೆ ಬರೋಕ್ಕೂನ್ವೆ ಆಯ್ತಿರ್ಲಿಲ್ಲ, ನಾವು ಅಂಬುಡ್ತಾನೂ ಇರಲಿಲ್ಲ. ನಡಿ ನಡಿ ಹೋಗೋಣ. ಹಬ್ಬ ಸದ್ಯ ಹೆಂಗೋ ಮನೆ ಸೇರ್ಕೊಂಡೆ. ಅಲ್ಲಿನ ನಾವು ಹೋದ್ರೆ ನೇತ್ರ ಪರ್ಕೆ ಗಿರ್ಕೆ ತಗೊಂಡು ನನಗೆ ಸರಿಯಾಗಿ ಅಂಬಿಸ್ಬಿಡ್ತಾಳೆ. ಇನ್ನು ಬ್ಯಾರೆ ಎಲ್ಲಿ ಹೋಗೋಕ್ಕೂ ದಾರಿ ಇಲ್ಲ ನನಗೆ. ಇಲ್ಗನ ಬಂದರ ನಿಮ್ದೆಗೆ ಅಷ್ಟೇ ನೆನೆಯೇ ಸಾಕು ನನಗೆ. ಯಪ್ಪ ದೇವ್ರೆ, ಯಪ್ಪ ಅವಳು ಸವಾಸನೇ ಬೇಡ. ಸರಿಯಾಗಿ ರುಬ್ತಾಳೆ ಅವಳಂತೂ ಹೋದ್ರೆ. ಈ ಮನೆಗೆ ಇನ್ನೂ ನನ್ನ ಇಸ್ಸೆ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಗೊತ್ತಾಗೋದೂ ಬೇಡಪ್ಪ. ಏನಾರ ಎಲೆಕ್ಷನ್ ಬಗ್ಗೆ ತಿಳ್ಕೊಳಕ್ಕೆ ಏನಾರ ಬಂದವನ ಅವ್ರ ಅತ್ತೆಗೆ ಸಹಾಯ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಏನಾರ ಬಂದ್ಬಿಟ್ಟು ಅತ್ತೆಗೆ ಸಹಾಯ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾಟಕ ಗಿಟ್ಕ ಏನಾರ ಮಾಡ್ತಾವನ. ಈ ನನ್ನ ಮಗನ ನಂಬೋದು ಹೆಂಗೆ? ಯಪ್ಪ ಯಪ್ಪ ಯಪ್ಪ, ಈ ನನ್ನ ಮಗನ ನಂಬೋದುಂಡ್ವೆ ಕಷ್ಟ ಏನಿಯ. ಪೊದ್ದಿಗೆ ಹೇಳ್ಬೇಕು ಇವನು ಮುಂದೆ ಎಲೆಕ್ಷನ್ ಇಸ್ಯನ ಏನು ಮಾತಾಡಬೇಡ, ಸುಮ್ಕಿನಿಯ ನಿನ್ನ ಪಾಡು ನೀನು ಇದು ಬಿಡು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ಬೇಕು. ಇವನು ಮುಂದೆ ಹೇಳೋದು, ಇವನು ತಗೊಂಡೋಗಿ ಎಲ್ಲಂದ್ರೆ ಆ ಬದ್ರಿಗೆ ಹೇಳೋದು ಮಾಡೇ ಮಾಡ್ತಾನೆ. ಕಂತ್ರಿ ನನ್ನ ಮಗ, ಇವನ್ ಮಾತ್ರ ನಾನು ನಂಬಕ್ಕಿಲ್ಲ. ಭದ್ರಮೋರೆ, ಭದ್ರಮೋರೆ. ಓ ಬರಬೇಕು ಬರಬೇಕು, ಬರ್ರಿ ಬರ್ರಿ ಒಳಗಡೆ ಬರ್ರಿ. ಈಚೆ ಕಡೆ ನಿಂತ್ಕೊಂಡಿದ್ರ ನಾನೇ ನಿಮ್ಮ ಅಂತಾಗ ಬಂದ್ಬಿಟ್ಟು ಓಟ್ ಕೇಳನಿ ಅಂತ ಅನ್ಕೋತಾ ಇದ್ದೆ. ಎಲ್ಲರ ಮನೆಗೂ ಬಂದಾಗ ಒಂದೇ ಕಿತ ಬರೋಣ ಬಿಡು ಅಂತೇಳ್ಬಿಟ್ಟು ನಾನನ್ವೇ ಸುಮ್ಕೆ ಆದೆ. ಹೆಂಗನವೇ ನೀವು ಬಂದಿದ್ದು ಭಾಳ ಅಂದರೆ ಭಾಳ ಖುಷಿ ಆಯಿತು, ಬಹಳ ಸಂತೋಷ ಆಯಿತು. ಬನ್ನಿ ಬನ್ನಿ ಮನೆ ಒಳಗಡೆ ಬನ್ನಿ. ದಯವಿಟ್ಟು ನಿಮ್ಮದು, ನಿಮ್ಮ ಹೆಂಡತಿಯು, ನಿಮ್ಮ ಮಕ್ಕಳದು ಎಲ್ಲರದೂ ಓಟ್ನ ನನಗೇನೇ ಹಾಕಿಸ್ಬೇಕು ನೀವು, ಸರಿನಾ? ಓಟ್ ಹಾಕೋದಿರ್ಲಿ. ನಿಮ್ಮ ಒಳಿಮಯ್ಯ 1,00,000 ಸಾಲ ಇಸ್ಕೊಂಡವ್ನಂತಾಗೆ. ಆ 1,00,000 ರೂಪಾಯಿನ ವಾಪಸ್ ಕೊಡಿ. ಏನು ನನ್ನ ಅಳಿಮಯ್ಯ ನಿಮ್ಮ ಹತ್ರ 1,00,000 ಸಾಲ ಇಸ್ಕೊಂಡವನ? 1,00,000 ಸಾಲ? ಹೋಗಿ ನಿಮ್ಮ ಒಳಿಮಯ್ಯನ್ನೇ ಕೇಳ್ರಿ ಇಸ್ಕೊಂಡವನ ಇಲ್ವಾ ಅಂತ ಹೇಳ್ಬಿಟ್ಟು. ನಂತ ಫೋಟೋನೂ ಐತೆ. ಆ ನನ್ನ ಮಗನ ನಂಬೋದು ಹೆಂಗೆ ಅಂತ ಈಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿವ್ನಿ. ನಮ್ಮ ಆಳಿಗೆ ಹೇಳ್ಬಿಟ್ಟು ಕೊಡೋದನ್ನ ನೋಡಿ ಬಡ್ಡಿ ಸಮೇತ ನೀಟಾಗಿ ವಾಪಸ್ ಕೊಟ್ಬಿಡಿ. ಇಲ್ಲ ಅಂತಂದರೆ ನಾನೇನು ಸುಮ್ಕಿರಕ್ಕಿಲ್ಲ ಅಷ್ಟೇ. ಏನಿಯ ಏನೋ ಬಿಡು ಕೊಡ್ತಾನೆ ಅಂತಂದರೆ ಕಳ್ಳನ ಮಗ ನಾನು ಫೋನ್ ಮಾಡ್ರು 100 ಕಿತ ಎತ್ತಕ್ಕಿಲ್ವಲ್ಲ. ನೋಡಿ ನಾನು ನಿಮ್ಮನ್ನೆಲ್ಲ ನೋಡ್ಕೊಂಡು ಏನಿಯ ಕೊಟ್ಟಿದ್ದು. ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ನೋಡಿ ನನಗಂತೂ ನೀವು ದುಡ್ಡು ವಾಪಸ್ ಕೊಡ್ಬೇಕು ಅಷ್ಟೇ. ಏನಿಯ ಯೋ ನನ್ನ ಒಳಿಮಯ್ಯ ಮಾಡಿರ ಸಾಲನ ನಾನು ಯಾಕೆ ತೀರ್ಸಕ್ಕಾಯ್ತದೆ? ಹೋಗಿ ನನ್ನ ಒಳಿಮಯ್ಯನೇನೇ ಕೇಳ್ಬೇಕು ತಾನೆ ನೀನು. ನನ್ನ ಒಳಿಮಯ್ಯನ ಕೇಳ್ಕ. ನಂತಾಗ ಬಂದ್ಬಿಟ್ಟು ನೀನು ಒಳಿಮಯ್ಯ ಸಾಲ ಇಸ್ಕೊಂಡವ್ನು ಕೊಡು, ಸಾಲ ಇಸ್ಕೊಂಡವ್ನು ಕೊಡು ಅಂತ ಹೇಳಿದ್ರೆ ನಾನು ಎಲ್ಲಿಂದ ತಂದ್ಬಿಟ್ಟು ಕೊಡ್ಲಿ? ಅಯ್ಯೋ 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 ಅಮ್ಮ, ಅದೇ ಅವಳು ಮನೆಯಾಳಿ ಐಫೋನ್ ತಗೊಂಡ್ಲು ಅಂತ ಅಂದ್ವಲ್ಲ, ಆ ಐಫೋನ್ ಕೊಡ್ಸಕ್ಕೆ ಸಾಲ ಮಾಡೋನೆ ಅಂತ ಅನ್ನಿಸ್ತದೆ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಕಳ್ಳನ ಮಗ ಇರ್ಬೇಡ ಅವನಂತೂ. ನೋಡಯ್ಯ, ನಾನಂತೂ 10 ರೂಪಾಯಿ ನೀನು ಕೊಡೋದಿಲ್ಲ. ಅದು ಏನು ಮಾಡ್ಕತ್ತೀಯ ಮಾಡ್ಕೊ ಹೋಗು. ಏನು ಮಾಡ್ಕತ್ತೀಯ ಅಂತಂದರೆ ಎಲೆಕ್ಷನ್ ನೀನು ಓಟ್ ಕೇಳಕ್ಕೆ ಹೋಯ್ತಿಲ್ಲ, ಅಲ್ಲೆಲ್ಲ ಬಂದ್ಬಿಟ್ಟು ನಿಮ್ಮ ಮಾನ ಮರ್ಯಾದೆ ಕಳಿತೀನಿ ಅಷ್ಟೇ. ನಿಂದು ನಿಮ್ಮ ಒಳಿಮೈಯಿಂದ ಎಲ್ಲರದು ನಿಮ್ಮ ಮನೆ ಕಷ್ಟಕ್ಕೆ ಅಂತ ತಾನೇ ಇಸ್ಕೊಂಡ್ರದು. ಈ ಕಾಸು ಕೊಡಲಿಲ್ಲ ಅಂತಂದರೆ ಹೆಂಗೆ? ನೀವು ಬ್ಯಾರದೆಲ್ಲ ಎಷ್ಟು ನೀಟಾಗಿ ವಸೂಲಿ ಮಾಡ್ತೀರಾ? ಕೊಡೋದಿಲ್ವೇನು ಕಾಸನ್ನ? ನೋಡಿ ಸುಮ್ಕೆ ಏನಿಯಾ, ಕಾಸನ್ನ ನೀವು ಕೊಡ್ಬೇಕು ಅಷ್ಟೇ. ಏನಿಯಾ ಯೋ ನಿಂಗೆ ಯಾರ ಹೇಳಿದ್ರು ನಳಿಮಯ್ಯಂಗೆ ನೀನು ಸಾಲ ಕೊಡು ಅಂತ ಹೇಳ್ಬಿಟ್ಟು? ನಾನೇನಾರ ಬಂದು ಹೇಳಿದ್ನ ನಿನಗೆ ಸಾಲ ಕೊಡು, ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಕೊನೆನಾಗ ನಂತಾಗ ಬಂದು ನಿಂತೀವಿ ಈಗ ನೀನು. ನಾನು ಏನು ಅನ್ಕೊಂಡಿದ್ಯಾ ನೀನು? ಒಳ್ಳೆ ಕತೆ ಆಯ್ತಲ್ಲ ನಿಂದಂತೂ. ನೋಡು ಸಾಲ ಗೀಲ ಅದೆಲ್ಲನೂ ಸದ್ಯಕ್ಕೆ ನಂತಾಗಿಲ್ಲ. ಕೊಡಕ್ಕೆ 1,00,000 ರೂಪಾಯಿ ಕಾಸುನೂ ಇಲ್ಲ. ಹೋಗಿ ನನ್ನ ಮಗ ಎಲ್ಲೋ ಬಿದ್ದಿರ್ತಾನೆ, ಹೋಗಿ ಕೇಳ್ಕ ಹೋಗು. ದುಡ್ಡನ್ನ ಹೆಂಗೆ ವಸೂಲಿ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಬ್ರು ಎಲೆಕ್ಷನ್ ನಿಂತ್ಕೊಂಡಿದ್ದೀರ, ಅತ್ತೆ ಅಮ್ಮ. ಇಬ್ರು ನಿಂತ್ಕೊಂಡಿದ್ದೀರಾ ಅಂತ ಗೊತ್ತಿದ್ದೀನಿ. ನಾನು ಸಾಲನ ಕೊಟ್ಟಿದ್ದು ಹೆಂಗಿದ್ರು ಬಡ್ಡಿ ಸಮೇತ ವಾಪಸ್ ಹಾಕ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಭಾಳ ಸಂದ ಗೊತ್ತಿತ್ತು. ಹೆಂಗಿದ್ರು ಹಾಕ್ತಾನೆ ಅಂತ. ಅದಕ್ಕೆ ತಾನೇ ಕೊಟ್ಟಿದ್ದ ಸಾಲನ ನೀವು ಇದೇ ಕೆಲಸನ ಬೇಜಾನ್ಕಿತ ಮಾಡಿದ್ದೀರಾ. ಈಗ ನನ್ನ ಹತ್ರ ಏನೇ ಹೇಳೋಕೆ ಬರಬೇಡಿ. ಮರ್ಯಾದಿನಾಗ ನಾಳೆಗೆ ಗೊತ್ತೀನಿ, ಕಾಸು ಹೊಂದ್ಸಿರ್ರಿ. ಇಲ್ಲ ಅಂತ ಹೇಳಿದ್ರೆ ಊರು ತುಂಬ ನಿಮ್ಮ ಮಾನ ಮರುವುದಿನ 3 ಕಾಸು ಕಾರಾಜ್ ಹಾಕ್ಬಿಡ್ತೀನಿ ಅಷ್ಟೇ. ನೀನಿಯಾ ಅಯ್ಯೋ 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 ಅಯ್ಯೋ, ನಾನು ಮಾಡಿಲ್ದಿರ ತಪ್ಪೆಲ್ಲ ನನ್ನ ತಲೆ ಮೇಲೆ ಗೊತ್ತಾಯ್ತಲ್ಲಪ್ಪ. ಇವನು ಯಾವನೇ ಇವನು ಅಳಿಮಯ್ಯನೇ, ಇವನು ಅಳಿಯ ಮನೆ ತೊಳೆಯ ಅಂತೇಳ್ಬಿಟ್ಟು ತೊಳೆದು ಬಿಸಾಕ್ಬಿಟ್ಟ. ಮೊನ್ನೆಲ್ಲ 3,00,000 ರೂಪಾಯಿ ಹೊಗೆ ಹಾಕ್ಸವ್ನಿ. ಈಗ ನೋಡಿದ್ರೆ ಆಗಲೇ 1,00,000. ಈ ನನ್ನ ಮಗ ಮಾಡಕ್ಕಂತ್ರಿ ಕೆಲಸ ದುಡ್ಡೆಲ್ಲನೂ ನಾನೇ ಕೊಡ್ಬೇಕೇನೇ? ಲೇ ನೇತ್ರಿ, ನಿಂಗೆ ಅಷ್ಟು ಹೇಳ್ದೆ ನಾನು. ಗಿಣಿ ಮರಿಗೆ ಹೇಳ್ದಂಗೆ ಹೇಳ್ದೆ, ಬ್ಯಾಡ್ವೆ ಒಂದು ಸವಾಸ ಅಂತ ಹೇಳ್ಬಿಟ್ಟು ಕೇಳ್ದೇನೆ ನೀನು? ಇಲ್ಲ 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 ಅಮ್ಮ, ನಾನು ಪಿರುತಿ ಮಾಡ್ತಾನೆ ಕಣಮ್ಮ, ಪಿರಣ ಬೇಕಾರೋ ಕೊಡ್ತಾನೆ ಕಣಮ್ಮ ಅಂತ ಹೇಳ್ಬಿಟ್ಟು ಏನು ಬಂದ್ಬಿಟ್ಟೆ ನೀನು ನನ್ನ ಮಗನಿಂದೆ. ಇವತ್ತು ನೋಡಿ ನನಗೆ ಆಚಾರವಾ? ಭದ್ರಮ್ಮರೇ, ನೀವು ಏನಾರ ನಾಟಕ ಆಡ್ಕೊಳ್ಳಿ, ನಂಗೆ ಅದೆಲ್ಲ ಬೇಕಿಲ್ಲ. ಏನಾರ ನಾಟಕ ಮಾಡ್ಕೊಳ್ಳಿ, ಏನಾರ ಡ್ರಾಮಾ ಮಾಡ್ಕೊಳ್ಳಿ, ನೀವು ಹೆಂಗನ ಮಾಡ್ಕೊಳ್ಳಿ, ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಇಷ್ಟೇ. ನೀನಿಯ ನಾನು ದುಡ್ಡು ನಾಳಿಕೆ ರೆಡಿ ಇರಬೇಕು. 1,00,000 ಮನೆ ಕಷ್ಟಕ್ಕೆ ಅಂತ ಇಸ್ಕೊಂಡವನಲ್ಲ, ಆ ದುಡ್ಡು ರೆಡಿ ಇರಬೇಕು ಅಷ್ಟೇ. ನೀನಿಯ ಇಲ್ಲ ಅಂತಂದರೆ ನಾನು ಊರಾಗೆಲ್ಲ ನಿಮ್ಮ ಮಾನ ಮರಿದ್ದೀನಿ, 3 ಕಾಸು ಕಾರಾಜ್ ಹಾಕ್ತೀನಿ. ಹುಸ್ಸಾರ್ ನನ್ನ ಗಂಡಂಗೆ ಇನ್ನೊಂದ್ಸಲ ಏನ ಕಾಸು ಕೊಡ್ಬೇಕಂತೆ. ಅವಾಗಿರೋದು ನಿಮಗೆ ಯಾರು ಹೇಳಿದ್ರು ನಿಮ್ಗೆ ಕಾಸು ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಗಂಡು ಬಂದು ನಾಳೆ 10 ಲಕ್ಷ ಕೇಳ್ತಾನೆ. ಕೊಟ್ಬಿಟ್ಟು ಆಮೇಲೆ ನಮ್ಮ ತಾಗ ಬಂದ್ಬಿಟ್ಟು ಲಬ ಅಂತ ಬಾಯಿ ಬಡ್ಕೊಬಿಡಿ, ಎಲ್ಲ ಉದ್ರು ಬಿಡ್ತದೆ ನಿಮಗೆ.
ಆ ನಿಮ್ಮ ಅಮ್ಮಿನೇನು ಹಿಂಗೆ ಎಂಥ ಕೆಲಸ ಮಾಡಿತ್ತು ನಿಮ್ಮ ಅಮ್ಮನೂ ಹಿಂಗೇನಿಯ ಕುಡುಕ್ ನನ್ನ ಮಕ್ಳಿಗೆಲ್ಲ ಸಾಲ ಕೊಟ್ಬಿಟ್ಟು ಮನೆಗಿರೋ ಹೆಂಡತಿ ತಗೋಗ್ಬಿಟ್ಟು ವಸೂಲಿ ಮಾಡ್ತಾ ಇರಲಿಲ್ವಾ ಹಂಗೇನೇನಿಯ ನಿಮ್ಮ ಅಮ್ಮಂಗೊಂದು ಕಾಲ ನಮಗೊಂದು ಕಾಲ ಬಂದೇ ಬರ್ತದೆ ಮುಚ್ಕೊಂಡು ಎಲ್ರೂ ಸೇರಿ ಕಾಸು ಕೊಟ್ರೆ ಸರಿ ಇಲ್ಲ. ಅಯ್ಯಪ್ಪ ನಂಗೆ ಯಾಕ ಹೊಡಿತಾ ಇದ್ಯಾ? ಯಾಕಮ್ಮ ಅಂತ ಹೇಳಿದ್ರೆ ಆ ಬೇವರ್ಸಿನ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಿದ್ದು ನೀನೇ ಅಲ್ವೇನೆ? ಬ್ಯಾಡ 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 ಅಂತ ಹೇಳ್ಬಿಟ್ಟು ಅಷ್ಟು ಹೇಳಿದ್ರು ಕುಣ್ಕೊಂಡು ನಮ್ಮ ಮನೆಗೆ ಅದವರೆಗೆ ಹೋಗ ಮಾರಿನ ಮನೆ ಕರ್ಕೊಂಬಿಟ್ಟು ಬಂದು ಕೂರ್ಸಿರೋದು ನೀನೇನಿಯ. ಹೀಗಿದ್ದ ಏನನ್ನ ಎಲೆಕ್ಷನ್ ಆಗಿ ಸೋತ್ರೆ ಅದು ಕಾರಣನೂ ನೀನೇ ನೀನೇ ನೀನೇ. ನೀನು ಅಲ್ಲೋಪರ್ ಸೇರ್ಕಣೆ ನೀ ಎಲೆಕ್ಷನ್ ಸೋಲಿಸ್ತಾ ಇದ್ದೀರಾ. ಅಮ್ಮ ಅವನು ಭಾಳ ಇಷ್ಟಪಡ್ತಿದ್ದ ಕಣಮ್ಮ ನನ್ನ. ಈ ನಡುವೆ ಹಿಂಗೆ ಆಗಿರೋದು ಅಷ್ಟೇ ಏನಿಯ. ಅಮ್ಮ ನೀನೇನು ಚಿಂತೆ ಮಾಡಬೇಡ ಕಣಮ್ಮ, ಎಲ್ಲ ಒಳ್ಳೇದಾಯ್ತದೆ. ಇವಾಗ ಏನು ಟೇಮ್ ಸರಿ ಇಲ್ಲ ಅಷ್ಟೇ ನೀನಿಯ. ಮುಚ್ಚ ಬಾಯ್ನ ಇನ್ನೊಂದು ಪದನ್ನ ಬಾಯಿಂದ ಈಚೆ ಕಡೆಗೆ ಬಂದ್ರು ನೋಡುವೆ ಸುಮ್ಕಿರಕ್ಕಿಲ್ಲ. ಇನ್ನೊಂದು ಕಿತ ಏನೋ ಅಂತ ಬಾ ನೀನು. ಅವಾಗಿರೋದು ನಿನಗೆ ನಾನು ಎಲೆಕ್ಷನ್ನಾಗೆ ಸೋಲ್ತೀನಿ ಅನ್ನೋ ಟೆನ್ಷನ್ ಏನೇ ಆಯ್ತಾಯ್ತು ನನಗಂತೂ ನೋಡುವೆ. ನಿನಗೆ ಐತೆ ನೋಡು. ಎಲೆಕ್ಷನ್ ಮುಗಿಯೋ ಗಂಟ ಬಾಯಿ ಮುಚ್ಕೊಂಡಿರಿ ಅಂದರೆ ಇರೋದೇ ಇಲ್ಲ. ಕಿರಿಕು ಅಂದರೆ ಕಿರಿಕು, ನೀನೇ ಒಂದು ದೊಡ್ಡ ಕಿರಿಕು ನೀನಂತೂ ನೋಡುವೆ. ಪನಿಯಾಳಿ ಅಂತಂದರೆ ನೀನೇನೇ. ಎಲೆಕ್ಷನ್ ಮುಗಿಯೋ ಗಂಟ ಹುಸಿ ಬಾಯಿ ಮುಚ್ಕೊಂಡು ಇದ್ಬಿಡು. ಅಯ್ಯೋ 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 ಅಯ್ಯೋ, ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ವೇ? ನನ್ನ ಕಷ್ಟ ಹೇಳಿದ್ರು ಯಾರು ಕೇಳಿಸ್ಕೊಳಕ್ಕಿಲ್ವೇ? ನನ್ನ ಲವರ್ನ ಅವಳು ಮದುವೆ ಮಾಡ್ಕೊಂಡಿದ್ದು, ಆಮೇಲೆ ನಾನು ವಾಪಸ್ ಕರ್ಕೊಂಬಿಟ್ಟು ಬಂದಿದ್ದು ಅಷ್ಟೇ ನೀನಿಯ. ಅಷ್ಟಕ್ಕೆ ನಂದೇನಿಯ ತಪ್ಪು ನನಗೆ ಯಾಕೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಗಂಡ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ವೇ? ಬರಬೇಕಿತ್ತಲ್ಲ, ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬರಲಿ ನನ್ನ ಮಗುನ ವಿಚಾರಿಸ್ಕೊತೀನಿ, ಸರಿಯಾಗಿ ವಿಚಾರಿಸ್ಕೊತೀನಿ, ಬರಲಿ.